ಮೈಸೂರು ಸಾಂಸ್ಕೃತಿಕ ನಗರಿ. ಲಕ್ಷಾಂತರ ಪ್ರವಾಸಿಗರು ಅರಮನೆ ನಗರಿಗೆ ಬರ್ತಾರೆ. ಆದರೆ ಅದೇ ನಗರದ ಹೆಸರಿಗೆ ಕಳಂಕ ತರುವಂತಹ ಕೆಲಸಕ್ಕೆ ಅಲ್ಲೊಂದು ಗ್ಯಾಂಗ್ ಕೈ ಹಾಕಿತ್ತು. ಹೋಟೆಲ್ನಲ್ಲಿ ಮಾನಗೇಡಿ ಕೆಲಸ ಮಾಡ್ತಾ ಇದ್ದವರನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಹೈಟೆಕ್ ಹೋಟೆಲ್, ಹೊರದೇಶದ ಬೆಡಗಿಯರು. ರಿಂಗ್ ರೋಡ್ನ ಈ ಹೋಟೆಲ್ನಲ್ಲಿ ಬೆಚ್ಚಿ ಬೀಳಿಸುವ ಮಾಂಸ ದಂಧೆಯೇ ನಡೀತಿತ್ತು. ಅಂತಾರಾಷ್ಟ್ರೀಯ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ದಂಧೆಕೋರರನ್ನ ಪೊಲೀಸರೀಗ ಬೇಟೆಯಾಡಿದ್ದಾರೆ. ಥೈಲ್ಯಾಂಡ್ ಯುವತಿಯನ್ನ ಕರೆತಂದು ವೇಶ್ಯಾವಾಟಿಕೆ. ಕೆಎಸ್ಆರ್ಟಿಸಿ ಮಾಜಿ ಉದ್ಯೋಗಿ ಸೇರಿ ಹಲವರು ಬಲೆಗೆ. ಹೌದು, ಮೈಸೂರಿನಲ್ಲಿ ಥೈಲ್ಯಾಂಡ್ನಿಂದ ಯುವತಿಯರನ್ನ ಕರೆತಂದು ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಜಾಲವೊಂದು ಪತ್ತೆಯಾಗಿದೆ. ಮೈಸೂರಿನ ಬೋಗಾದಿ ರಿಂಗ್ ರಸ್ತೆಯ ಈಗಲ್ ಫ್ಯಾಂಟಸಿ ಹೋಟೆಲ್ನಲ್ಲಿ ಈ ಕರ್ಮಕಾಂಡ ನಡೀತಿತ್ತು. ಒಡನಾಡಿ ಸೇವಾ ಸಂಸ್ಥೆ ಸರಸ್ವತಿಪುರಂ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೆಸಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆಯನ್ನ ಭೇದಿಸಿದ್ದಾರೆ. ಉಸಿರು ಕಟ್ಟುವ ವಾತಾವರಣ, ಅಸಹ್ಯವಾದ ವಾತಾವರಣ ಅಲ್ಲಿರುವಂಥದ್ದು. ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು, ಇಲ್ಲಿ ಬಹಳ ದಂಧೆಗಳು ನಡೀತಾ ಇದೆ, ನಮ್ಮ ಹೆಣ್ಮಕ್ಳು ಕೂಡ ಓಡಾಡ್ಲಿಕ್ಕಾಗಲ್ಲ ಅಂತ. ಸುತ್ತಮುತ್ತ ಸ್ಕೂಲ್ಗಳು ಕೂಡ ಇದ್ದಾವೆ. ಅಂದಹಾಗೆ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡ್ತಿದ್ದ ರತನ್ ಎಂಬಾತ ಉದ್ಯೋಗ ಬಿಟ್ಟು ಈ ವೇಶ್ಯಾವಾಟಿಕೆ ದಂಧೆಗೆ ಇಳಿದಿದ್ದ ಎನ್ನಲಾಗಿದೆ. ಸುಲಭವಾಗಿ ಹಣ ಮಾಡೋಕೆ ಥೈಲ್ಯಾಂಡ್ನಿಂದ ಯುವತಿಯರನ್ನ ಕರೆತರುತ್ತಿದ್ದಂತೆ. ಒಬ್ಬ ಗಿರಾಕಿ ಬಳಿ 8 ರಿಂದ 10 ಸಾವಿರ ವಸೂಲಿ ಮಾಡ್ತಿದ್ರಂತೆ. ಥೈಲ್ಯಾಂಡ್ ಯುವತಿಗೆ ಮತ್ತೊಬ್ಬ ಯುವತಿ ಸಾಥ್ ಕೊಟ್ಟಿದ್ದು ಸಾಕ್ಷಿ ಸಮೇತ ಬಯಲಾಗಿದೆ. ಆದರೆ ವೇಶ್ಯಾವಾಟಿಕೆಯಲ್ಲಿ ರಕ್ಷಣೆಗೆ ಒಳಗಾದ ಥೈಲ್ಯಾಂಡ್ ಯುವತಿ ತಾನು ಬಿಸಿನೆಸ್ಗಾಗಿ ಮೈಸೂರಿಗೆ 1 ದಿನದ ಹಿಂದಷ್ಟೇ ಬಂದಿರೋದಾಗಿ ಹೇಳಿದ್ದಾಳೆ. ಸದ್ಯ ಇಬ್ಬರು ಯುವತಿಯರನ್ನ ರಕ್ಷಣೆ ಮಾಡಿದ್ದು 7 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಾಂಗ್ಲಾದೇಶದ ಹೆಣ್ಣುಮಕ್ಕಳು, ನೇಪಾಳಿ ಹೆಣ್ಣುಮಕ್ಕಳು, ಥೈಲ್ಯಾಂಡ್ ಹೆಣ್ಣುಮಕ್ಕಳು, ಹೀಗೆ ಬರ್ಮಾ ಬೇರೆ ಬೇರೆ ಕಡೆ ಹೆಣ್ಣುಮಕ್ಕಳನ್ನ ಕರೆಸುವಂಥದ್ದು, ಬೇರೆ ರಾಜ್ಯಗಳಿಂದ ಕರೆಸುವಂಥದ್ದು, ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಲಿಮಿಟ್ ಆಗಿದ್ದಂತಹ ವೇಶ್ಯಾವಾಟಿಕೆ ಈಗ ಯಾವುದೋ ಪಂಚವಳ್ಳಿ, ಯಾವುದೋ ತುಮಕೂರು, ಬಳ್ಳಾರಿ, ಇಂತಹ ತಾಲೂಕು ಲೆವೆಲು, HD ಕೋಟೆ, ಇಂತಹ ಸ್ಥಳಗಳಲ್ಲಿ ದಂಧೆಗಳನ್ನು ನಡೆಸುವಾಗ ಇದರ ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ ನಾವು ಊಹಿಸಬೇಕಾಗುತ್ತದೆ. ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವೇಶ್ಯಾವಾಟಿಕೆ ಜಾಲ ಪತ್ತೆಯಾಗಿರೋದು ಆಘಾತ ಮೂಡಿಸಿದೆ. ಸಾಂಸ್ಕೃತಿಕ ನಗರಿಗೆ ಕಳಂಕ ತರುವ ಕೆಲಸ ಮಾಡುವ ದಂಧೆಕೋರರನ್ನ ಪೊಲೀಸರು ಬುಡ ಸಮೇತ ಕಿತ್ತೊಗೆಯಬೇಕಿದೆ. ದಿಲೀಪ್ ಚೌಡಹಳ್ಳಿ, TV9, ಮೈಸೂರು.